ಏಷ್ಯಾ ಕಪ್ನ ಲೀಗ್ ಹಂತದ ಮ್ಯಾಚ್ ಅಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಪಂದ್ಯ ಸೋತಿದ್ದು ಮ್ಯಾಟ್ರೇ ಆಗಲಿಲ್ಲ. ಆದ್ರೆ ಅವರನ್ನೆಲ್ಲ ಕಾಡ್ತಾ ಇರೋದು ಒಂದೇ, ಅಯ್ಯೋ ಟೀಮ್ ಇಂಡಿಯಾ ಆಟಗಾರರು ನಮಗೆ ಶೇಕ್ ಹ್ಯಾಂಡ್ ಮಾಡಲೇ ಇಲ್ಲ ಅನ್ನೋದು. ಇದನ್ನೇ ಮುಂದಿಟ್ಕೊಂಡು ಮ್ಯಾಚ್ ರೆಫರಿನ ವಜಾ ಮಾಡಬೇಕು ಅಂತ ಡಿಮ್ಯಾಂಡ್ ಕೂಡ ಇಟ್ಟಿದ್ರು. ಬಾಯ್ಕಟ್ ಬ್ಲ್ಯಾಕ್ ಮೇಲ್ ಮಾಡಿದ್ರು, ICCಗೆ ಕಂಪ್ಲೇಂಟ್ನೂ ಕೊಟ್ರು. ಆದ್ರೆ ಈಗ ಅವರು ಬಿಟ್ಟಂತ ಬಾಣ ಅವರಿಗೇ ತಿರುಗು ಬಾಣವಾಗಿದೆ. ಹೆಜ್ಜೆ ಹೆಜ್ಜೆಗೂ ನೌಟಂಕಿ ಆಟ ಆಡಿದ PCBಗೆ ತಕ್ಕ ಪಾಠವನ್ನ ಕಲಿಸೋಕೆ ICC ಹೊಸ ಹೆಜ್ಜೆ ಇಟ್ಟಿದೆ. ಏನಾಗ್ತಿದೆ ಅನ್ನೋ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಆನ್ ಫೀಲ್ಡ್ ನಲ್ಲಿ ಆಡಿದ್ದಕ್ಕಿಂತ ಜಾಸ್ತಿ ಆಫ್ ದಿ ಫೀಲ್ಡ್ ಕಿರಿಕ್ಗಳಿಂದಲೇ ಪಾಕಿಸ್ತಾನ ಸಕ್ಕ ಸುದ್ದಿಯಲ್ಲಿದೆ. ಭಾರತ ವಿರುದ್ಧದ ಪಂದ್ಯದಲ್ಲಿ ಸೋತು ಅವಮಾನಕ್ಕೊಳಗಾಗಿದ್ದಂತ ಪಾಕ್ ತಂಡ ಆ ಬಳಿಕ UAE ವಿರುದ್ಧದ ಮ್ಯಾಚ್ ಅಲ್ಲಿ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿತ್ತು. ಟೂರ್ನಿಯನ್ನ ಬಹಿಷ್ಕಾರ ಮಾಡ್ತೇವೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಪಂದ್ಯದ ಆರಂಭಕ್ಕೆ ಟೈಮ್ ಆದ್ರೂ ಕೂಡ ಗ್ರೌಂಡ್ ನಲ್ಲಿ ಸುಳಿವೇ ಇರಲಿಲ್ಲ. ICCಗೆ ಕಂಪ್ಲೇಂಟ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರು. ಈಗ ಅವೆಲ್ಲವನ್ನು ಫೈನ್ ಕಟ್ಟುವಂತ ಟೈಮ್ ಬಂದಿದೆ. ICC ಕೊಟ್ಟಿರುವಂತ ಡೋಸ್ಗೆ PCB ತಲೆಯೇ ಗಿರಗಿರ ಅಂತಿದೆ. ರೂಲ್ಸ್ ಬ್ರೇಕ್ ಮಾಡಿದ PCBಗೆ ICC ಶಾಕ್. ಮೆನ್ ಇನ್ ಗ್ರೀನ್ ತಂಡ ಶೇಕ್ ಹ್ಯಾಂಡ್ ವಿವಾದವನ್ನ ಮೈದಾನದಲ್ಲೇ ಬಿಟ್ಟಿದ್ರೆ ಬಹುಶಃ ಏನೂ ಆಗ್ತಿರ್ಲಿಲ್ಲ. ಅದನ್ನ ICC ವರ್ಗೂ ಕೂಡ ಕೊಂಡೊಯ್ದು ತಾನೇ ತಗಲಾಕೊಂಡಿದೆ. ಭಾನುವಾರ ನಡೆದ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದ ತೀರ್ಪುಗಾರರಾಗಿದ್ದಂತ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರನ್ನ ಹಾಗೆ ಪಾಕಿಸ್ತಾನ ನಾಯಕ ಸಲ್ಮಾನ್ ಅಲಿ ಅಘಾ ಹಾಗೆ ಕೋಚ್ ಮೈಕ್ ಹಸೇನ್ ಹಾಗೂ ತಂಡದ ವ್ಯವಸ್ಥಾಪಕ ನವೀದ್ ಅಕ್ರಮ್ ಚೀಮಾ ನಡುವೆ ICC ಸಭೆಯನ್ನ ಏರ್ಪಡಿಸಿತ್ತು. ಈ ವೇಳೆ ಸಭೆಯ ದೃಶ್ಯಗಳನ್ನ ರೆಕಾರ್ಡ್ ಮಾಡದಂತೆ ಹೇಳಿದ್ರೂ ಕೂಡ PCB ಅದನ್ನ ರೆಕಾರ್ಡ್ ಮಾಡಿದೆ. ಹಾಗೆ ಪಾಕಿಸ್ತಾನಿ ಮಂಡಳಿ ಸುದ್ದಿ ಸಂಸ್ಥೆಗಳಿಗೂ ಕೂಡ ದೃಶ್ಯಗಳನ್ನ ರಿಲೀಸ್ ಮಾಡಿದೆ. ಹೀಗಾಗಿ PCB ತನ್ನ ನಿರ್ಧಾರವನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದೆ ಅಂತ ICC ಗರಂ ಆಗಿದೆ. ಈ ಬಗ್ಗೆ ICC CEO ಆಗಿರುವಂತ ಸಂಜೋಗ್ ಗುಪ್ತಾ ಅವರು PCBಯಿಂದ ಸ್ಪಷ್ಟೀಕರಣ ಕೇಳಿದ್ದಾರೆ. ಅದರ ಜೊತೆಗೆ ನಿಯಮಗಳ ಸ್ಪಷ್ಟ ಉಲ್ಲಂಘನೆಗಳಿಗಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋ ಬಗ್ಗೆ ಮೇಲ್ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಬಾಯ್ಕಾಟ್ ಬೆದರಿಕೆ 140 ಕೋಟಿ ಲಾಸ್ ಎನ್ನುತ್ತಿದ್ದಂತೆ ಗಪ್ ಚುಪ್. ಮತ್ತೊಂದು ಕಡೆ ದುಬೈನಲ್ಲಿ ಪಾಕಿಸ್ತಾನ UAE ನಡುವಿನ ಪಂದ್ಯಕ್ಕೂ ಮೊದಲು ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ICCಗೆ ಪಾಕಿಸ್ತಾನ ದುಂಬಾಲು ಬಿದ್ದಿತ್ತು. ಒಂದ್ ವೇಳೆ ರೆಫರಿ ಸಸ್ಪೆಂಡ್ ಮಾಡದೇ ಇದ್ರೆ ನಾವು UAE ಎದುರು ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ ಪಾಕಿಸ್ತಾನ ಬೆದರಿಕೆಯನ್ನ ಹಾಕ್ತಾ ಇತ್ತು. ಸತತ 2ನೇ ಬಾರಿ ಮ್ಯಾಚ್ ರೆಫರಿಯನ್ನ ವಜಾಗೊಳಿಸಬೇಕು ಅಂತ ICCಗೆ ಲೆಟರ್ ಅನ್ನ ಬರೆದಿತ್ತು. ಆದ್ರೆ ಪಾಕ್ ಮನವಿಗೆ ICC ಕ್ಯಾರೆ ಅಂದಿರ್ಲೇ ಇಲ್ಲ. ಇದರಿಂದ ಗಲಿಬಿಲಿಗೊಂಡಂತ PCB ಅಟ್ಲೀಸ್ಟ್ ವಜಾ ಮಾಡದಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ಮ್ಯಾಚ್ ನಮ್ಮ ಮ್ಯಾಚ್ ಇರುವಂತ ಆ ಮ್ಯಾಚ್ ನಲ್ಲಾದ್ರೂ ಕೂಡ ಮ್ಯಾಚ್ ರೆಫರಿಯನ್ನ ಬದಲಾವಣೆ ಮಾಡಿ ಅವ್ರು ಬೇಡ ಅಂತೇಳಿ ಕೇಳ್ಕೊಂಡಿದ್ರು. ಈ ಬೇಡಿಕೆಗೂ ಕೂಡ ICC ಸೊಪ್ಪು ಹಾಕ್ಲಿಲ್ಲ. ಆಯ್ತು, ಟೂರ್ನಿ ಬಹಿಷ್ಕಾರ ಮಾಡೋ ಹಂಗಿದ್ರೆ ಮಾಡಿ, ಇದರಿಂದ ನಿಮ್ಗೆ 140 ಕೋಟಿ ರೂಪಾಯಿ ನಷ್ಟ ಆಗಬಹುದು ಅಂತ ICC ಇರೋ ವಿಷಯವನ್ನ ಹೇಳಿತ್ತು PCBಗೆ. ಅಷ್ಟೇ, ಮ್ಯಾಚ್ ರೆಫರಿ ಯಾರಾದ್ರೂ ಇರ್ಲಿ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ ಕೊನೆಗೆ UAE ವಿರುದ್ಧದ ಪಂದ್ಯಕ್ಕೆ ಆಗಮಿಸಿದ್ರು. ಇವರ ಈ ಹೈಡ್ರಾಮಾ ಎಲ್ಲ ಮುಗಿಯೋಷ್ಟರಲ್ಲಿ ಮ್ಯಾಚ್ ಶುರುವಾಗಿ ಆಲ್ರೆಡಿ 1 ಅವರ್ ಲೇಟ್ ಆಗಿತ್ತು. ಅಂದ್ರೆ ಡೈಲಿ ಮ್ಯಾಚ್ 8 ಗಂಟೆ ಶುರುವಾಗ್ತಾ ಇದ್ದು, ಆಲ್ರೆಡಿ ಅವತ್ತು 9 ಗಂಟೆ ಆಗೋಗಿತ್ತು. ಸೊ ಇದನ್ನು ಕೂಡ ICC ಗಂಭೀರವಾಗಿ ಪರಿಗಣಿಸಿದೆ. ಸೊ ಮ್ಯಾಚ್ ರೆಫರಿಯಿಂದ ಹಿಡಿದು ಪಂದ್ಯ ಲೇಟ್ ಆಗಿದ್ರವರೆಗೂ ಕೂಡ ಏನೆಲ್ಲ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅನ್ನೋದನ್ನ ಎಲ್ಲವಕ್ಕೂ ಕೂಡ ಈಗ ಸ್ಪಷ್ಟೀಕರಣ ಕೇಳಿದೆ. ಶೇಕ್ ಹ್ಯಾಂಡ್ ವಿವಾದದ ಹಿಂದಿದ್ಯಾ ಪಾಕ್ ಪಿತೂರಿ. ಇನ್ನು ಸೆಪ್ಟೆಂಬರ್ 14ರಂದು ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಶೇಕ್ ಹ್ಯಾಂಡ್ ಮಾಡಲು ನಿರಾಕರಿಸಿದ್ರು. ಇದಕ್ಕೆಲ್ಲ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರೇ ಕಾರಣ ಅಂತ ಪಾಕಿಸ್ತಾನ ನೇರವಾಗಿ ಆರೋಪವನ್ನ ಮಾಡಿತ್ತು. ಹಾಗೆ ಅವರನ್ನ ವಜಾಗೊಳಿಸಬೇಕು ಅಂತಲೂ ಕೂಡ ICCಗೆ ಪತ್ರಗಳನ್ನ ಬರೆದು ಕೊನೆಗೆ ತಾನೇ ಶೇಪೌಟ್ ಆಗಿತ್ತು. ಆದ್ರೀಗ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ಗೆ ಪಾಕಿಸ್ತಾನ ನಾಯಕ ಹಾಗೆ ಟೀಮ್ ಇಂಡಿಯಾದ ನಾಯಕ ಇಬ್ರು ಕೂಡ ಟಾಸ್ ಟೈಮಲ್ಲಿ ಕೈ ಕುಲುಕಬಾರದು ಅಂತ ಹೇಳುವಂತೆ ಸ್ವತಃ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಆದೇಶ ಮಾಡಿತ್ತು ಎನ್ನುವಂತ ಸುದ್ದಿ ಹೊರಬಿದ್ದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ACC ಅಧ್ಯಕ್ಷರಾಗಿರುವುದೇ PCB ಮುಖ್ಯಸ್ಥನಾಗಿರುವಂತ ಮೊಯ್ಸಿನ್ ನಖ್ವಿ ಅವರೇ. ಒಂದ್ ವೇಳೆ ACCಯೇ ಈ ಆದೇಶವನ್ನ ಹೊರಡಿಸಿದ್ರೆ, ಅಂದ್ರೆ ಶೇಕ್ ಹ್ಯಾಂಡ್ ಮಾಡಬಾರ್ದು ಅನ್ನುವಂತ ಆದೇಶವನ್ನ ಹೊರಡಿಸಿದ್ರೆ ಅದು ಮೊಯ್ಸಿನ್ ನಖ್ವಿ ಅವರೇ ಇದಕ್ಕೆಲ್ಲ ನೇರ ಹೊಣೆಗಾರರಾಗ್ತಾರೆ. ಸೊ ಅಲ್ಲಿಗೆ ಹ್ಯಾಂಡ್ ಶೇಕ್ ವಿವಾದ ಹುಟ್ಟಿಕೊಳ್ಳೋಕೆ ನೇರ ಕಾರಣವೇ ಪಾಕಿಸ್ತಾನ ಎನ್ನುವಂತಾಗುತ್ತೆ. ಒಟ್ನಲ್ಲಿ ಶೇಕ್ ಹ್ಯಾಂಡ್ ವಿವಾದವನ್ನೇ ಮುಂದಿಟ್ಕೊಂಡು ಸಿಂಪದಿಗಿಟ್ಟಿಸ್ಕೊಳ್ಳಕ್ ಹೋಗಿದ್ದಂತ PCB ಕೊನೆಗೆ ತಾನೇ ಶೇಕ್ ಎನ್ನುವಂತಾಗಿದೆ. ಪ್ರತಿ ಹಂತದಲ್ಲೂ ಒಂದೊಂದು ಎಡವಟ್ಟುಗಳನ್ನ ಮಾಡಿಕೊಳ್ತಾ ಇದೆ. ಈಗ
ಐಸಿಸಿ ಬೇರೆ ವಾರ್ನಿಂಗ್ ಕೊಟ್ಟಿದ್ದು ಯಾವ ರೀತಿಯನ್ನ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.